ರೆಸಾರ್ಟ್ ರಾಜಕಾರಣದ ಬಳಿಕ ಬರ ಅಧ್ಯಯನಕ್ಕೆ ಮುಂದಾಗಿರೋ ಬಿಜೆಪಿ ಹಾಗೂ ಮೈತ್ರಿ ಸರ್ಕಾರದ ಸಚಿವರು ಬರ ಪರಿಶೀಲನೆ ವೇಳೆ ರೆಸಾರ್ಟ್ ರಾಜಕಾರಣ ಸಮರ್ಥಿಸಿಕೊಂಡಿದ್ದಾರೆ. ಗುರುಗ್ರಾಮದಿಂದ ವಾಪಸಾದ ಯಡಿಯೂರಪ್ಪ ಬರ ಅಧ್ಯಯನ ನಡೆಸೋಕೆ ಮುಂದಾದ್ರು. ಇದರಿಂದ ಎಚ್ಚೆತ್ತ ಸರ್ಕಾರ ಕೂಡ ಬರ ಅಧ್ಯಯನ ಕೈಗೊಂಡಿದೆ. ಕಾಂಗ್ರೆಸ್ ಬಿಜೆಪಿಯಿಂದ ಬರ ಅಧ್ಯಯನ, ಸರ್ಕಾರದ ವಿರುದ್ಧ ಬಿಎಸ್ವೈ ಕಿಡಿ. ಮಳೆ ಕೊರತೆಯಿಂದಾಗಿ ರಾಜ್ಯದಲ್ಲಿ ಬರ ಆವರಿಸಿರುವ ಬೆನ್ನಲ್ಲೇ ಆಡಳಿತ ಮತ್ತು ವಿರೋಧ ಪಕ್ಷಗಳು ಬರ ಅಧ್ಯಯನದಲ್ಲಿ ನಿರತವಾಗಿವೆ. ಸರ್ಕಾರದ ಪರ ಸಚಿವರು ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ರೆ ನಾವೇನ್ ಕಮ್ಮಿ ಅಂತ ಬಿಜೆಪಿ ಮುಖಂಡರು ಕೂಡ ಬರಪೀಡಿತ ಪ್ರದೇಶಗಳಿಗೆ ತೆರಳಿ ವಸ್ತುಸ್ಥಿತಿ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಈ ಮೂಲಕ ಸರ್ಕಾರದ ವಿರುದ್ಧ ಮುಗಿಬೀಳಲು ಸಿದ್ಧವಾಗ್ತಿದ್ದಾರೆ. ಇಂದು ಮೈಸೂರು ಕಂದಾಯ ವಿಭಾಗದ ಉಪ ಸಮಿತಿ ಅಧ್ಯಕ್ಷರೂ ಆದ ಸಚಿವ ಕೃಷ್ಣ ಭೈರೇಗೌಡ ನೇತೃತ್ವದ ತಂಡ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ತಾಲೂಕಿನ ಕೆಲ ಹಳ್ಳಿಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿತು. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಪ್ರಗತಿ ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆರೆ ಹೂಳೆತ್ತುವ ಕಾಮಗಾರಿ ವೀಕ್ಷಿಸಿತು. ಕೃಷ್ಣ ಭೈರೇಗೌಡರಿಗೆ ಸಚಿವರಾದ ಜಿಟಿ ದೇವೇಗೌಡ, ಪುಟ್ಟರಂಗಶೆಟ್ಟಿ, ತಾರಾ ಮಹೇಶ್ ಮತ್ತು ಗುಂಡ್ಲುಪೇಟೆ ಶಾಸಕ ನಿರಂಜನ್ ಕುಮಾರ್ ಸಾಥ್ ನೀಡಿದ್ರು. ಬರ ನಿರ್ವಹಣೆಗೆ ಈಗಾಗಲೇ ಎಲ್ಲಾ ಪಂಚಾಯಿತಿಗೂ ಸುಮಾರು 2600 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದೇವೆ. ಜೊತೆಗೆ ಸುಮಾರು 29,000 ಕಾಮಗಾರಿಗಳು ಈಗಾಗಲೇ ನಡೆಯುತ್ತಿವೆ. ಬರ ನಿರ್ವಹಣೆಗಾಗಿ ಎಲ್ಲಾ ತಯಾರಿ ಮಾಡಿಕೊಂಡಿದ್ದೇವೆ ಅಂತ ಕೃಷ್ಣ ಭೈರೇಗೌಡ ಹೇಳಿದ್ರು. ಆದ್ರೆ ಗುಂಡ್ಲುಪೇಟೆ ಬಳಿಯ ಅಣ್ಣೂರು ಕೇರಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರು ಕೂಲಿ ಸಮಸ್ಯೆ ಬಗ್ಗೆ ಸಚಿವರ ಬಳಿ ಅಳಲು ತೋಡಿಕೊಂಡ್ರು. ಟೈಮ್ಗೆ ಸರಿಯಾಗಿ ಬರ್ತಾ ಇಲ್ಲ ಸರ್. ನಮ್ಗೆ ವಾರಕ್ಕೆ ಒಂದು ದಿವಸ ಕೂಲಿ ಪೇಮೆಂಟ್ ತೀರ್ಸ್ಕೊಟ್ರೆ ನಾವು ಕೆಲಸ ಮಾಡ್ತೀವಿ. ಎಷ್ಟು ದಿನಕ್ಕೊಂದ್ಸಲ ಬರುತ್ತೆ? ಒಂದು 15 ದಿವಸ ಆದ್ರೂ ಆಯ್ತು, ಒಂದು ವಾರದಲ್ಲಿ ಬಂದ್ರು ಬಂತು, 20 ದಿನ ಆದ್ರೂ ಆಯ್ತು, ತಿಂಗಳಾದ್ರೂ ಆಯ್ತು. ಅದರಿಂದ ನಮ್ಗೆ ವಾರಕ್ಕೆ ಒಂದು ದಿವಸ ನಮ್ಗೆ ಸಂಬಳ ಬರಬೇಕು. ಇತ್ತ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಬರ ಪರಿಶೀಲನೆ ನಡೆಸಿದ್ರು. ಮುಳಬಾಗಿಲು ಕುರುಡುಮಲೆ ಗಣೇಶನಿಗೆ ಪೂಜೆ ಸಲ್ಲಿಸಿದ ಬಳಿಕ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಕಿಡಿಕಾರಿದ್ರು. ಈ ಸರ್ಕಾರ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡ್ತಾ ಇಲ್ಲ. ಕುಂಭಕರ್ಣ ನಿದ್ರೆಯಲ್ಲಿದೆ. ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಈ ವರ್ಷದ ಬಡ್ಜೆಟ್ ಮಂಡನೆ ಮಾಡೋಕ್ಕೆ ಕೇವಲ 1.5 ತಿಂಗಳು ಉಳಿತು. ಅದಾದಮೇಲೆ ಲೋಕಸಭೆ ಚುನಾವಣೆ ಘೋಷಣೆ ಆದರೆ ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಭೀಕರ ಬರಗಾಲ ಇದ್ದರೂ ಸಹ ಯಾವುದೇ ಸಚಿವರು ಪ್ರವಾಸ ಮಾಡ್ತಾ ಇಲ್ಲ. ಕೋಲಾರ ಜಿಲ್ಲೆಯಲ್ಲಿ ಒಂದು ಪೈ ಬಿಡುಗಡೆ ಮಾಡಿಲ್ಲ. ಕುಡಿಯೋ ನೀರಿಗೋಸ್ಕರ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 50 ಲಕ್ಷ ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಒಟ್ಟಾರೆ ಸರ್ಕಾರ ಮತ್ತು ವಿರೋಧ ಪಕ್ಷ ನಡೆಸುತ್ತಿರುವ ಬರ ಅಧ್ಯಯನ ಎಷ್ಟರ ಮಟ್ಟಿಗೆ ಯಶಸ್ಸು ಕಾಣಲಿದೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, TV5.